ಸೊ ಗಾಯ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಮರಿದೇ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು 8ನೇ ವಾರ ಬಂದುಬಿಟ್ಟು 14 ಜನರಲ್ಲಿ 7 ಕಂಟೆಸ್ಟೆಂಟ್ ಆದರೆ ನಾಮಿನೇಟ್ ಆಗಿದ್ರು ಅಂತಲೇ ಹೇಳ್ಬೋದು. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ 2 ಸ್ಪರ್ಧಿಗಳು ಸೇವ್ ಆಗಿದ್ದರು ಮತ್ತು ಇಂದು 5 ಸ್ಪರ್ಧಿಗಳಾದರೆ ಇದ್ರು ಅಂತಲೇ ಹೇಳ್ಬೋದು. ಇನ್ನು ಈ ಡೇಂಜರ್ ಝೋನ್ನಲ್ಲಿ ಬಂದುಬಿಟ್ಟು ಚೈತ್ರ ಕುಂದಾಪುರ್ ಮತ್ತು ಧರ್ಮ ಅವರಿದ್ರು ಅಂತಲೇ ಹೇಳ್ಬೋದು. ಇನ್ನು ಇದೀಗ ಬರ್ತಿರೋ ಮಾಹಿತಿ ಮತ್ತು ಇದೀಗ ಬರ್ತಿರೋ ಅಪ್ಡೇಟ್ಗಳ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಧರ್ಮ ಕೀರ್ತಿರಾಜ್ ಅವರು ಮನೆಯಿಂದ ಎಲಿಮಿನೇಟ್ ಆದರೆ ಆಗಿದ್ದಾರಂತೆ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಧರ್ಮ ಕೀರ್ತಿರಾಜ್ ಅವರಿಗೆ ಒಳ್ಳೆ ಸಪೋರ್ಟ್ ಇತ್ತು ಅಂತಲೇ ಹೇಳ್ಬೋದು ಹೊರಗಡೆ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಬಿಗ್ ಬಾಸ್ ಮನೆಯಲ್ಲಿ ಧರ್ಮ ಅವರು ಸ್ವಲ್ಪ ಲೋ ಥರ ಕಾಣ್ತಾ ಇದ್ರು ಮತ್ತು ಈ ವಾರ ಚೈತ್ರ ಅವರೇ ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೋಗಬೇಕಾಗಿತ್ತು. ಆದರೆ ಬಿಗ್ ಬಾಸ್ನವರು ಆ ಥರ ಮಾಡಿಲ್ಲ ಮತ್ತು ವೋಟಿಂಗ್ ಲೈನ್ಸ್ ಪ್ರಕಾರ ಹೋಗಿಲ್ಲ ಅಂತಲೇ ಹೇಳ್ಬೋದು. ಈ ವಾರ ಬಿಗ್ ಬಾಸ್ ಮನೆಯಿಂದ ಲಾಸ್ಟ್ ಬಾಟಮಲ್ಲಿ ಅಂದರೆ ವೋಟಿಂಗ್ ಪ್ರಕಾರ ನೋಡೋದಾದರೆ ಲಾಸ್ಟ್ ಬಾಟಮಲ್ಲಿ ಬಂದುಬಿಟ್ಟು ಚೈತ್ರ ಕುಂದಾಪುರ್ ಅವರಾದರೆ ಇದ್ರು ಅಂತಲೇ ಹೇಳ್ಬೋದು. ಇನ್ನು 6ನೇ ಸ್ಥಾನದಲ್ಲಿ ಬಂದುಬಿಟ್ಟು ಇವು ಧರ್ಮ ಕೀರ್ತಿರಾಜ್ ಆದರೆ ಇದ್ದರು. ಇನ್ನು ಈ ವೋಟಿಂಗ್ ಲೈನಪ್ಸ್ ಪ್ರಕಾರ ನೋಡೋದಾದರೆ ಈ ವಾರ ಧರ್ಮ ಅವರು ಸೇವ್ ಆಗಬೇಕಾಗಿತ್ತು ಮತ್ತು ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕಾಗಿತ್ತು. ಆದರೆ ಬಿಗ್ ಬಾಸ್ನವರು TRPಗೋಸ್ಕರ ಧರ್ಮ ಕೀರ್ತಿರಾಜ್ ಅವರನ್ನು ಮನೆಯಿಂದ ಎಲಿಮಿನೇಟ್ ಆದರೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರ್ಬೋದು, ಚೈತ್ರ ಕುಂದಾಪುರ್ ಅವರು ಕಳೆದ 1-2-3 ದಿನದಿಂದ ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸ್ಪರ್ಧಿಗಳ ಜೊತೆಗೆ ಸ್ವಲ್ಪ ಜಗಳನೂ ಆಡ್ತಾ ಇದ್ದಾರೆ ಮತ್ತು ಧರ್ಮ ಅವರು ಸೈಲೆಂಟಾಗಿ ಇರ್ತಿದ್ರು ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಬಿಗ್ ಬಾಸ್ನವರು ಇವನು ಧರ್ಮನ ಇಟ್ಕೊಂಡ್ರೆ ಏನು ನಮಗೆ ಪ್ರಯೋಜನ ಇಲ್ಲ, ಆ ಕಾರಣದಿಂದಾಗಿ ಇವ್ರನ್ನ ಎಲಿಮಿನೇಟ್ ಮಾಡೋಣ ಅಂತ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ನಲ್ಲಿ ವೋಟಿಂಗ್ಸ್ ಪ್ರಕಾರ ನೋಡೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ 8ನೇ ವಾರ ಬಂದುಬಿಟ್ಟು ಧರ್ಮ ಅವರು ಎಲಿಮಿನೇಟ್ ಆಗ್ತಿದ್ದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ಧರ್ಮ ಕೀರ್ತಿರಾಜ್ ಅವರು ಹೋಗಿದ್ದು ಏನು ಅನಿಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.